ಹಿಂದೂಗಳ ಪರಿಚಯ ಅಂದ್ರೆ ಏನಂತ ಹೇಳ್ಬೇಕು ನಾವು? ಹಿಂದೂಗಳ ಪರಿಚಯನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ. ಹಿಂದೂಗಳ ಪರಿಚಯ ಯಾವುದು? मैं शंकर का वह क्रोध ललकर सकता जग को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का उर्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुंडे जड़ सलाम जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದ್ರಲ್ಲ, ಅದು ಹಿಂದೂಗಳ ಪರಿಚಯ, ಅದು ಹಿಂದೂಗಳ ಸ್ವಾಭಿಮಾನ. ಆ ಪರಿಚಯ ನಮಗಾಗ್ಲಿ, ಆ ನಮ್ಮ ರಕ್ತದ ಕಣ ಕಣದ ಇತಿಹಾಸದ ಪರಿಚಯ ನಮಗೆ ತಿಳಿದಂತ ದಿನ ನಮ್ಮಲ್ಲೊಂದು ಸ್ವಾಭಿಮಾನ ಮೂಡುತ್ತೆ, ನಮ್ಮಲ್ಲಿ ಆ ತತ್ವ ಬರುತ್ತೆ. ಆ ಸ್ವಾಭಿಮಾನ, ಆ ಪರಿಚಯ ನಮ್ಮಲ್ಲಿ ಬಂದಂತ ದಿನ ನಾವು ಧರ್ಮ ರಕ್ಷಣೆಗೆ ಎದ್ದು ಬರ್ತೀವಿ. ನಾವು ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮುಂದಾಗಿ ಬರ್ತೀವಿ. ಇದೇ ಕೆಲಸವನ್ನ ಒಂದಂತೂ ಸತ್ಯ, ಯಾರು ಈ ಧರ್ಮ ರಕ್ಷಣೆ ಮಾಡ್ತಾರೋ ಇಲ್ವೋ, ಈ ಧರ್ಮ ಅಂತೂ ನಿಜವಾಗ್ಲೂ ನಿರಂತರವಾಗಿ ಉಳಿದೇ ಉಳಿಯುತ್ತೆ. ಯಾಕೆ? ಧರ್ಮ ಉಳಿಯುತ್ತೆ. ಯಾರು ಉಳಿಸ್ತಾರೆ ಧರ್ಮವನ್ನ? ಈ ಧರ್ಮ ರಕ್ಷಣೆ ಇನ್ಯಾರಿಂದ ಆಗುತ್ತೋ ಇಲ್ವೋ, ಆದ್ರೆ ಭಗವಂತನೇ ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಕರೆ ಕೊಡ್ತಾರೆ. ಕೌಂತ್ಯ ಪ್ರತಿಜಾನಿಹಿ ನಮೇ ಭಕ್ತ ಪ್ರಣಶತಿ, ಓ ಸನ್ ಆಫ್ ಕುಂತಿ ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈ ನೆವರ್ ಪೆರಿಶ್. ಅರ್ಥಾತ್ ಕುಂತ್ಯ ಪುತ್ರ ಅರ್ಜುನ, ಕೌಂತೆಯ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡು, ಈ ಸನಾತನಿ ಹಿಂದೂಗಳ ನಾಶ, ಸನಾತನ ಧರ್ಮದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ ತ್ವಮೇವ ಸನಾತನ ಧರ್ಮಗೋಪ್ತ. ಅರ್ಜುನ ಹೇಳ್ತಾರೆ, ಕೃಷ್ಣ ನೀನೇ ಧರ್ಮ ರಕ್ಷಣೆ ಮಾಡಬೇಕು. ಅದನ್ನೇ ಕೃಷ್ಣ ಒಪ್ಕೊಂತಾರೆ. ಈ ಧರ್ಮ ರಕ್ಷಣೆಗೆ ನಾನೇ ನಿಂತಿದ್ದೀನಿ, ಭಗವಂತ ಯಾರಿಂದ ನಾಶ ಆಗ್ಲಿಕ್ಕೆ ಸಾಧ್ಯ? ಈ ಧರ್ಮ ರಕ್ಷಣೆಗೆ ಏನಕ್ಕೆ ಭಗವಂತ ನಿಂತಿದ್ದಾನೆ? ಏನಕ್ಕೆ ಈ ಧರ್ಮ ರಕ್ಷಣೆ ಆಗಬೇಕು? ಏನಕ್ಕೆ ಅಂದ್ರೆ ಚಿದಾನಂದ ಮೂರ್ತಿಗಳು, ಇತಿಹಾಸ ತಜ್ಞರು ತಮ್ಮ ಪುಸ್ತಕ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವ ಹಿಂದೂ ಧರ್ಮ ಪುಸ್ತಕದಲ್ಲಿ ನಾಡೋಜ ಪ್ರಶಸ್ತಿ ವಿಜೇತರಾದಂಥ ಚಿದಾನಂದ ಮೂರ್ತಿಗಳು ಅವರು ಬರೀತಾರೆ, ಹಿಂದೂ ಧರ್ಮ ಉಳಿದ್ರೆ ಕನ್ನಡ, ತೆಲುಗು, ತಮಿಳು, ಮರಾಠಿ ಉಳಿಯುತ್ತೆ. ಹಿಂದೂ ಧರ್ಮ ಉಳಿದ್ರೆ ಬಸವಣ್ಣ, ಕನಕದಾಸರು, ರಾಯಣ್ಣ, ಶಿವಾಜಿ ಉಳಿತಾರೆ. ಇದು ಅತ್ಯಂತ ಘೋರವಾದ ಸತ್ಯ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಇತಿಹಾಸ ತಜ್ಞರು ಕೊಟ್ಟಂತ ಮಾತು. ಈ ಧರ್ಮ ಉಳಿದ್ರೆ ಮನುಕುಲದ ಉಳಿವು. ಮನುಕುಲಕ್ಕೆ ಜಯವಾಗಲಿ ಅನ್ನೋ ತತ್ವಗಳು ನಮ್ಮ ವಚನಕಾರರ ಬಾಯಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಉಪದೇಶಗಳು ನಮ್ಮ ವೇದಗಳಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸರ್ವೇ ಜನ ಸುಖಿನೋ ಭವಂತು ಅಂತ ತತ್ವಗಳು ನಮ್ಮ ಹಿಂದೂಗಳ ಮಠಮಂದಿರಗಳಿಂದ ಮಾತ್ರ ಹೊರಡಲಿಕ್ಕೆ ಸಾಧ್ಯ. ಆದ್ರಿಂದ ಜಗತ್ತಿನ ಮನುಕುಲ ಉಳಿಬೇಕಂದ್ರೆ ಹಿಂದೂ ಧರ್ಮದ ರಕ್ಷಣೆ ಆಗಬೇಕು, ನಮ್ಮ ಪರಂಪರೆ, ನಮ್ಮ ಜ್ಞಾನ ಭಂಡಾರದ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಈ ಪರಂಪರೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾನು ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಹೇಳಿದ್ರು. ಮನುಕುಲದ ಉದ್ಧಾರಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವೋ ಇಲ್ವೋ, ಸ್ವಾರ್ಥಕ್ಕೋಸ್ಕರನಾದ್ರೂ ಇವತ್ತು ಧರ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಏನಕ್ಕೆ ವಚನ ಹೇಳಿಸ್ಬೇಕು? ಮಕ್ಕಳಿಗೆ ಏನಕ್ಕಪ್ಪ ವಚನಗಳು? ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ತಾ ಇದೀವಿ, ಲಕ್ಷ ಲಕ್ಷ ಫೀಸ್ ಕಟ್ತಾ ಇದೀವಿ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕು, ನಮ್ಮ ಮಕ್ಕಳು ಚೆನ್ನಾಗಿ ರೈಮ್ಸ್ಗಳು ಹೇಳಿದ್ರೆ ಸಾಕು, ನಮ್ಮ ಮಕ್ಕಳು ಒಂದು 30-40 ಸಾವಿರದ ಸಂಬಳ ತಗೊಂಡು ಒಂದು ಕೆಲಸಕ್ಕೆ ಹೋಗಿ ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕು. ಇದಕ್ಕಿಂತ ಏನು ಬೇಕು ಅನ್ನೋ ಭಾವನೆ ಅನೇಕ ಹಿಂದೂ ಪೋಷಕರದ್ದು. ಮಕ್ಕಳ ಬಾಯಿನಲ್ಲಿ ಏನಕ್ಕೆ ವಚನ ಹೇಳಿಸ್ಬೇಕಂದ್ರೆ, ಏನಕ್ಕೆ ಹಿಂದೂ ಧರ್ಮದ ಸಂಸ್ಕಾರ ಮಕ್ಕಳಿಗೆ ಪರಿಚಯಿಸಬೇಕಂದ್ರೆ ಶಾಲೆ ಕಳಿಸ್ತೀರ ನೀವು. ಶಾಲೆ ನಿಮ್ಮ ಮಕ್ಕಳನ್ನ ಅಮ್ಮಮ್ಮ ಅಂದ್ರೆ ನಿಮ್ಮ ಮಕ್ಕಳ ಕೈಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಇಟ್ಟು ಕಳಿಸ್ತಾರಷ್ಟೇ. ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿಸುವಂತ ಕೆಲಸ ಶಾಲೆ ಮಾಡುತ್ತೆ. ಆದ್ರೆ ಮಕ್ಕಳನ್ನ ಸಂಸ್ಕಾರವಂತರಾಗಿಸುವಂತ ಕೆಲಸ ಮನೆಯಲ್ಲಿರುವಂತ ಪೋಷಕರೇ ಮಾಡಬೇಕು. ಮನ್ನಲ್ಲಿ ತಾಯಿಂದ್ರು ಕೂರಿಸ್ಕೊಂಡು ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡ್ತಾರೆ, ಇಂಗ್ಲಿಷ್ನದೇ ರೈಮ್ಸ್ ಹೇಳಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತಾರೆ. ತಾಯಿ ಜಾನಿ ಜಾನಿ ಎಸ್ ಪಪ್ಪ ಹೇಳು. ಆ ಪದ್ಯದ ಅರ್ಥ ಏನು? ವಿದೇಶದಲ್ಲಿರುವಂತ ಒಂದು ಮಗು ತನ್ನ ಮನೆಯಲ್ಲಿ ತಾನೇ ಸಕ್ಕರೆ ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂತ ಪ್ರಕ್ರಿಯೆಯನ್ನ ವೈಭವಿಸುವಂತ ಗೀತೆ ಅದು, ಪದ್ಯ. ಅದನ್ನ ನಮ್ಮ ಮಕ್ಕಳಿಗೆ ಕಂಠಪಾಠ ಮಾಡಿಸ್ತೀವಿ ನಾವು, ಮತ್ತೆ ಮತ್ತೆ ಹೇಳಿಸಿ. ತಪ್ಪಿಲ್ಲ, ಮಕ್ಕಳಿಗೆ ಹೇಳಿಸೋಣ. ಏನೇನು ಹೇಳಿಸ್ಬೇಕು? ತನ್ನ ಮಣ್ಣಲ್ಲೇ ಕದ್ದು ತನ್ನ ತಂದೆ ತಾಯಿಗೆ ಸುಳ್ಳು ಹೇಳಿಸುವಂತ ಪ್ರಕ್ರಿಯೆಯನ್ನು ಮಕ್ಕಳ ಬಾಯಿಂದ ಪದ್ಯದಿಂದ ಆಡಿಸ್ತೀವೋ, ಅಥವಾ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣನವರ ವಚನಗಳನ್ನ ನಮ್ಮ ಮಕ್ಕಳ ಬಾಯಿಂದ ಹೇಳಿಸ್ತೀವೋ? ನಮ್ಮ ವಚನಕಾರ ಹೇಳಿದ್ರು ಸುಳ್ಳು ಹೇಳುವಂತಿಲ್ಲ. ಯಾಕೆ ಸುಳ್ಳು ಹೇಳುವಂತಿಲ್ಲ? ಬಸವಣ್ಣನವರು ಹೇಳಿದ್ರಲ್ಲ, ದೇವಾಲಯ ಕಟ್ಟಿಸುವಲ್ಲ ಅಲ್ಲಪ್ಪ, ಎನ್ನ ಕಾಲೇ ಕಂಬ ದೇವೇ ದೇಗುಲ ಶಿರುವೆ ಹೊನ್ನ ಕಳಸವೈ ಅಂತ ಬಸವಣ್ಣನವರು ಹೇಳಿದ್ರೆ, ಅದನ್ನು ಮುಂದುವರಿಸಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರುವೆ ಹೊನ್ನ ಕಳಸವಯ್ಯ, ನಾಲಿಗೆಯ ಗಂಟೆಯನ್ನಾಗಿಸಿ ಹೃದಯ ಮಂದಿರದಲ್ಲಿ ಗುಹೇಶ್ವರನ್ನ ಪ್ರತಿಷ್ಠಾಪಿಸಿ ಅಭಿನ್ನನಾಗಿ ಕೂತಿದ್ದೇನಯ್ಯ ಅಂತ ಅಲ್ಲಮ ಪ್ರಭುಗಳು ವಚನ ಕೊಟ್ಟರು. ಬಾಯಿ ನಾಲಿಗೆಯನ್ನ ಗಂಟೆಯನ್ನಾಗಿಸಿ ನಾಲಿಗೆಯಿಂದ ಹೊರಡಬೇಕು ತತ್ವಗಳು. ಯಾವ ತತ್ವಗಳು? ಸತ್ಯದ ತತ್ವಗಳು ಹೊರಡಬೇಕು. ವಚನಗಳು ಅಂದ್ರೆ ಸತ್ಯ, ವಚನಗಳು ಅಂದ್ರೆ ಪ್ರಮಾಣ, ವಚನಗಳು ಅಂದ್ರೆ ಕೊಟ್ಟಂತ ಮಾತು. ಆ ಮಾತು ಸುಳ್ಳಾಗುವಂತದ್ದು ಯಾವುದು ಕೂಡ ಬಾಯಲ್ಲಿ ಬರುವಂತದ್ದಿಲ್ಲ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ,
ಮುಸುಕಾದ ಮಂಜನ್ನು ಕೊಂಡು ಹೋದರೆ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಪ್ಪ. ಗುಹೇಶ್ವರನ ಮುಂದೆ ನಿಂತು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಎನ್ನ ಮಾತು ಎನಗೆ ಹಗೆ ಆದರೆ ಅದೇ ಪ್ರಳಯವಲ್ಲವೇ? ಅಂತ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ. ನಾನು ಹೇಳಿದಂತ ಮಾತು ಸುಳ್ಳಾಗಿ ನನಗೆ ವಿರೋಧವಾದರೆ ಅದಕ್ಕಿಂತ ದೊಡ್ಡ ವಿಷ ಸೇವನೆ ಇನ್ಯಾವುದಿದೆ ಜಗತ್ನಲ್ಲಿ? ಅಂಥದ್ದು ನನ್ನಲ್ಲಿ ಆಗುವಂಥದ್ದು ಬೇಡಪ್ಪ, ನಿಮ್ಮಲ್ಲೂ ಆಗುವಂಥದ್ದಿಲ್ಲ. ಅಂತ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ? ಅಲ್ಲಮ್ಮ ಪ್ರಭು ಪ್ರಶ್ನೆ ಹಾಕಿದ್ರು. ನಮ್ಮ ಮಕ್ಕಳ ಬಾಯಿಂದ ಹೇಳಿಸೋದಿದ್ರೆ ಸತ್ಯದ ಮಾತುಗಳನ್ನು ಹೇಳಿಸಿ ಅಂತ ವಚನಕಾರ ಹೇಳಿದ್ದಾರೆ. ಅದನ್ನು ಸುಳ್ಳಾಗಿಸೋದು ಬೇಡ. ನಮ್ಮ ಮಕ್ಕಳಲ್ಲಿ ಸುಳ್ಳನ್ನ ಹೇಳಿಸುವಂತ ಪ್ರಕ್ರಿಯೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡೋದು ಬೇಡ. ಸಂಸ್ಕಾರ ಯಾರಿಗೋಸ್ಕರ ಕೊಡ್ತೀವೋ ಇಲ್ಲೋ, ವಚನಗಳನ್ನು ಏನಕ್ಕೆ ಹೇಳಿಸಬೇಕು? ಕಾರಣ ಇಷ್ಟೇ. ಸಂಸ್ಕಾರ ಏನಕ್ಕೆ ತಲುಪಿಸ್ಬೇಕು? ಮೊನ್ನೆ ಘಟನೆ ನಡೀತಲ್ಲ, ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ದೃಶ್ಯ ಮಾಧ್ಯಮದಲ್ಲಿ ಯಾರು ನೋಡಿರ್ತೀರಾ ಬಹಳಷ್ಟು ಜನ, ಇಲ್ಲಾಂದ್ರೆ ಪತ್ರಿಕೋದ್ಯಮದಲ್ಲಿ ಓದಿರ್ತೀರಾ. ನಾನು ಬೆಳಗಾವಿ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಅಲ್ಲಿದ್ದಂತ PS ಯಾರು ಆ ಕೇಸನ್ನ ಸಮಯದಲ್ಲಿ ಅಲ್ಲಿದ್ರು ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರೇ ಹೇಳಿದಂತ ಮಾತು PSI ಅವರು, ವೃದ್ಧರು ತೀರ್ಕೊಂಡಿದ್ರಂತೆ ಆಸ್ಪತ್ರೆಯಲ್ಲಿ. ಆ ವೃದ್ಧರನ್ನ ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡಿದ್ರು, ರಕ್ಷಕರಿಗೆ, ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ, ಅವ್ರನ್ನ ಇಷ್ಟು ದಿನ ನೋಡ್ಕೊಂತಿದ್ದಂತ ಹುಡುಗನಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಲ್ಲ ಸರ್, ಏನ್ ಮಾಡಬೇಕು ಒಂದು ನೋಡಿ ಅಂತ. ಪೊಲೀಸರು ಬಂದ್ರು, ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿತ್ತು ಆಸ್ಪತ್ರೆ ಅವ್ರ ಹತ್ರ ತೆಗೆಸಿದ್ರು, ಅವ್ರ ಅಡ್ರೆಸ್ ಹುಡ್ಕೊಂಡೋದ್ರು. ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದವರಲ್ಲಿದ್ದಂತ ವೃದ್ಧರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ತೀರ್ಕೊಂಡಿದ್ದಾರೆ, ಅವರ ಸಂಬಂಧಿಕರು ನೆಂಟಸ್ತರು ಅಂತ ಯಾರಾದ್ರೂ ಇದ್ದಾರಾ, ಅವರ ಮಕ್ಕಳು ಅಂತ ಯಾರಾದ್ರೂ ಅಂತ ಮಕ್ಕಳು ಯಾರಾದ್ರೂ ಇದ್ದಾರಾ ಅಂತ ಕೇಳಿದಾಗ ಅಕ್ಕಪಕ್ಕದ ಮನೆಯವ್ರು ಉತ್ತರ ಕೊಟ್ರು ಪೊಲೀಸರಿಗೆ, ಹೌದು ಸರ್ ಅವರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕಾದಲ್ಲಿದ್ದಾನೆ, US ನಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್ ಅಂತ. ಇಬ್ಬರ ಮಕ್ಕಳ ಫೋನ್ ನಂಬರ್ ತಗೊಂಡು ಮಕ್ಕಳಿಗೆ ಫೋನ್ ಮಾಡಿದ್ರು ಪೊಲೀಸರು. ಒಬ್ಬ ಮಗ USA ಅಂದ್ರೆ ಅಮೆರಿಕಾ, ಇನ್ನೊಬ್ಬ ಮಗಳು ಕೆನಡಾ. ಇಬ್ಬರು ಮಕ್ಕಳಿಗೆ ಫೋನ್ ಮಾಡಿ ಪೊಲೀಸರು ಹೇಳ್ತಾರೆ, ಭಾರತದಲ್ಲಿದ್ದ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ಅವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಅಂತ, ಮುಗಿಸ್ಕೊಂಡು ಹೋಗಿ ಅಂತ ಪೊಲೀಸರು ಕೇಳಿದ್ರೆ, ಮಗ ಅಮೆರಿಕಾ, ಮಗಳು ಕೆನಡಾ, ಇಬ್ಬರೂ ಮಕ್ಕಳು ಫೋನ್ನಲ್ಲಿ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರ ನಮಗಿಂತ ಚೆನ್ನಾಗಿರೋ ಜೀವನ ಆ ಮಕ್ಕಳು ಬದುಕಬೇಕಂತ ಸಂಪೂರ್ಣ ನಿಸ್ವಾರ್ಥತೆಯಿಂದ ಸರ್ವವನ್ನು ಮಕ್ಕಳಿಗೋಸ್ಕರ ಅಂತಲೇ ಮುಡಿಪಾಗಿಟ್ಟು ದಾರೆ ಇರೋದು ಮಕ್ಕಳ ಮೇಲೆ ನೂರಾರು ನಂಬಿಕೆಗಳು, ಸಾವಿರಾರು ಆಶಯಗಳು, ಲಕ್ಷಾಂತರ ಕನಸುಗಳನ್ನು ಹೊತ್ತು ಮಕ್ಕಳನ್ನು ಬೆಳೆಸಿರ್ತಾರೋ, ಆ ಮಕ್ಕಳಿಗೆ ಕೊನೆ ಕ್ಷಣದಲ್ಲಿ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಲಕ್ಷ ಕೊಟ್ಟು, ಏನ್ ಕಾನ್ವೆಂಟ್ ನಲ್ಲಿ ಏನ್ ಇಂಗ್ಲಿಷ್ ಕಲಿಸಿ ಏನ್ ಸಾರ್ಥಕತೆ ಸ್ವಾಮಿ? ಏನನ್ ಕಲಿಸ್ತಾ ಇದೀವಿ ಮಕ್ಕಳಿಗೆ? ನಾವು ಮಕ್ಕಳಿಗೆ ಆದರ್ಶ ಕೊಡ್ಬೇಕ್ರಿ. ಯಾರ ಆದರ್ಶ ಕೊಡಬೇಕು? ಯಾರ ಆದರ್ಶ ಕೊಡ್ತೀವಿ? ಆಸ್ತಿ ಅಂತಸ್ತಿನ ಜಗಳ ಆದ ಕೂಡಲೇ ಆಸ್ತಿ ಅಂತಸ್ತನ್ನ ಭಾಗ ಮಾಡ್ತಿರ್ಬೇಕಾದ್ರೆ ಅಪ್ಪ ಕೊಟ್ಟಂತ ಆಸ್ತಿನಲ್ಲಿ 1 ಇಂಚು ಜಾಗ ಕಡಿಮೆ ಆದ್ರೆ ಅಪ್ಪನ ವಿರುದ್ಧನೇ ಜಗಳಕ್ಕೆ ಬೀಳುವಂತ ಸಾವಿರಾರು ಜನ ಮಕ್ಕಳು ನಮ್ಮ ಜಗತ್ನಲ್ಲಿ ಇರುವಂತ ಸಂದರ್ಭದಲ್ಲಿ, ಅಣ್ಣ ತಮ್ಮಂದಿರು ತಮ್ಮನಿಗೆ 1 ಇಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ ಕೂಡಲೇ ತಮ್ಮನ ವಿರುದ್ಧನೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂತ ಅಣ್ಣಂದಿರು ಇರುವಂತ ಕಾಲಘಟ್ಟದಲ್ಲಿ, ಅಣ್ಣನಿಗೆ 1 ಇಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ್ರೆ ಅಣ್ಣನನ್ನೇ ಕೊಲ್ಲಿಕ್ಕೆ ಹೋಗುವಂತ ಎಷ್ಟೋ ಜನ ತಮ್ಮಂದಿರು ನಮ್ಮ ಜಗತ್ನಲ್ಲಿ ಇರಬೇಕಾದ್ರೆ 40-50 ಎಕರೆ ಜಾಗ ಅಲ್ಲ, ಒಂದು ಇಡೀ ಸಾಮ್ರಾಜ್ಯ, ಅಯೋಧ್ಯೆ ಸಾಮ್ರಾಜ್ಯವನ್ನೇ ತನ್ನ ತಮ್ಮ ಭರತನಿಗೆ ಕೊಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಒಂದೇ ಒಂದು ಮಾತನ್ನ ಮನೆತನದ ವಿರುದ್ಧವಾಗಲಿ, ತಮ್ಮಂದಿರ ವಿರುದ್ಧವಾಗಲಿ, ಅಪ್ಪನ ವಿರುದ್ಧವಾಗಲಿ, ತಾಯಿಯ ವಿರುದ್ಧವಾಗಲಿ, ಚಿಕ್ಕಮ್ಮನ ವಿರುದ್ಧವಾಗಲಿ ಒಂದೇ ಒಂದು ಮಾತನ್ನ ಮಾತಾಡದೆ ಚಿಕ್ಕಮ್ಮ ಕೈ ಕೊಟ್ಟ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ ನಂತರವೂ ಇಡೀ ಸಾಮ್ರಾಜ್ಯವನ್ನ ಭರತನ ಕೈಗಿಟ್ಟು ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಗಿಯೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡು ಕಾಡಿಗೆ ಹೊರಟ್ರಲ್ಲ ಅಂತ ಶ್ರೀರಾಮಚಂದ್ರ ಆದರ್ಶ ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಆಗ ದೇಶ ರಾಮರಾಜ್ಯ ಆಗೋದು. ಅಂತ ಸಂಸ್ಕಾರ ಮಕ್ಕಳಿಗೆ ಕೊಡಿ. ಏನನ್ನ ಕಲಿಸಿದ್ರು ಶಾಲೆ ಶಿಕ್ಷಣ ಕೊಡಿ. ಶಾಲೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಕಾನ್ವೆಂಟ್ನ ಶಿಕ್ಷಣ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 8ನೇ ತರಗತಿಯಿಂದ ಮಹಾಭಾರತ, 9ನೇ ತರಗತಿಯಿಂದ ಭಗವದ್ಗೀತೆ, ಇಡೀ ಜೀವನದುದ್ದಕ್ಕೂ ಬೇಕಾಗಿರುವಂತ ವಚನಗಳ ಸರಮಾಲೆ. ಇದನ್ನ ಹೇಳ್ಕೊಡ್ತಾ ಮಕ್ಕಳಿಗೆ ನಾವು ನಡೆಸಿದ್ರೆ ಇದಕ್ಕಿಂತ ದೊಡ್ಡ ಆದರ್ಶ ಮಕ್ಕಳಿಗೆ ಬೇಕಾಗೋದಿಲ್ಲ. ಮಕ್ಕಳಿಗೆ ಬೇಕಾಗಿರೋ ಜೀವನದಲ್ಲಿ ಯಾವುದು? ಮಾತೃದೇವೋ ಭವ ಪಿತೃದೇವೋ ಅಂತ ಭವ ಅಂತ ಹೇಳಿದಂತ ಹಿರಿಯರ ಮಾತುಗಳು, ಅದನ್ನ ಮಕ್ಕಳಿಗೆ ಕಲಿಸಿಕೊಡುವಂತದ್ದು ಮಾಡೋಣ. ಪ್ರವಚನದಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು, ಇವತ್ತು ಮಾತಾಡಿದ ಅದೇ ವಿಷಯದ ಕುರಿತವಾಗಿ ಅಂತ, ನುಡಿಯೋ ರೀತಿಯಲ್ಲಿ ನಡೀರಿ ಅಂತ. ಅದನ್ನ ವಚನಗಳಲ್ಲಿ ನಮ್ಮ ಹಿರಿಯರು ಕೊಟ್ಟಿದ್ದಾರಲ್ಲ, ಆ ಸಂದೇಶವನ್ನು ಮುಂದಿನ ಪೀಳಿಗೆಯ ಮಕ್ಕಳಿಗೆ ತಲುಪಿಸೋಣ. ಆ ಮಕ್ಕಳಿಗೆ ತಲುಪಿಸ್ತಾ ಆ ಮಕ್ಕಳನ್ನ ಜಾಗೃತಿಗೊಳಿಸೋಣ. ಆ ಕೆಲಸ ತಾಯಿಂದ್ರಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಮನುಸ್ಮೃತಿ 6ನೇ ಅಧ್ಯಾಯ